ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕಿಚನ್. ಇವತ್ತಿನ ರೆಸಿಪಿ ಏನಂದರೆ ಆಲೂ ಪರಾಟ. ಅಂದರೆ ಯಾವುದೇ ರೀತಿ ಆಲೂ ಸ್ಟಫಿಂಗ್ಸ್ ಇಲ್ಲ. ಇದೊಂಥರ ಡಿಫ್ರೆಂಟ್ ಆಲೂ ಪರಾಟ ರೆಸಿಪಿ. ಸಾಫ್ಟಾಗಿ, ಟೇಸ್ಟಿಯಾಗಿ, ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ನೀವು ಇದನ್ನು ಬ್ರೇಕ್ಫಾಸ್ಟಿಗೆ ಮತ್ತು ನೈಟ್ ಡಿನ್ನರ್ಗೆ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಮೂತಾಗಿ ಟೇಸ್ಟಿಯಾದ ಆಲೂ ಪರಾಟನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ಚಿಕನ್ ಕರಿಗೆ ಮತ್ತು ಮಟನ್ ಕರಿಗೆ ಸೂಪರಾಗಿ ಇರುತ್ತೆ. ಮಕ್ಕಳು ಕೂಡ ಅಷ್ಟೇ ಖುಷಿಪಟ್ಟು ತಿಂತಾರೆ. ನೀವು ಇಷ್ಟೇ ಟೇಸ್ಟಿಯಾದ ಸಾಫ್ಟಾದ ಆಲೂ ಪರಾಟನ ಮಾಡ್ಕೊಳ್ಬೇಕು ಅಂತ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ 2 ಆಲೂಗಡ್ಡೆನ ತಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ಇದನ್ನು ವಾಶ್ ಮಾಡಿ ಬಾಯ್ಲ್ ಮಾಡಿ ತಗೊಂಡಿದ್ದೀನಿ. ಚೆನ್ನಾಗಿ ಸಿಪ್ಪೆನೆಲ್ಲ ತೆಗಿಬೇಕು. ನೋಡ್ತಿರ್ಬೋದು, ಈ ರೀತಿ ಸಿಪ್ಪೆನೆಲ್ಲ ತೆಗೆದ್ಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಎಷ್ಟು ಆಲೂಗಡ್ಡೆ ಬೇಕೋ ಅಷ್ಟು ತಗೊಳ್ಳಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ತಗೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಇದ್ದರೆ ಸಾಕು. ನೋಡ್ಬೋದು, ಆಲೂನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಈ ರೀತಿ ಆದರೆ ಸಾಕು. ಇದನ್ನು ಇವಾಗ ನಾವು ಚೆನ್ನಾಗಿ ತುರಿಬೇಕಾಗುತ್ತೆ ಸಣ್ಣದಾಗಿ. ನೀವು ಬೇಕಿದ್ರೆ ಸ್ಮ್ಯಾಶ್ ಮಾಡ್ಕೋಬೋದು. ಸ್ಮ್ಯಾಶ್ ಮಾಡಿಕೊಂಡ್ರೆ ಆಲೂ ಪರಾಟ ಅಷ್ಟು ಸಾಫ್ಟಾಗಿ ಬರಲ್ಲ. ಈ ರೀತಿ ತುರಿಯೋದ್ರಿಂದ ಆಲೂ ಪರಾಟ ಸಾಫ್ಟಾಗಿ ಮಾಡ್ಕೋಬೋದು. ನೋಡ್ಬೋದು, ಈ ರೀತಿ ತುರ್ಕೊಳ್ಬೇಕಾಗತ್ತೆ. ಎಲ್ಲದನ್ನು ತುರ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಬೇಕಾಗತ್ತೆ. ಈ ರೀತಿ ತುರಿದ್ರೆ ತುಂಬ ಸಾಫ್ಟಾಗಿ ಮಾಡ್ಕೋಬೋದು. ನೋಡ್ಬೋದು, ತುರಿದು ಇಟ್ಕೊಂಡಿದ್ದೀನಿ. ಈ ರೀತಿ ಆಗುತ್ತೆ. ಇದೇ ರೀತಿ ನೀವು ಅಷ್ಟೇ ತುರಿದು ಇಟ್ಕೊಳ್ಬೇಕಾಗತ್ತೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಇಷ್ಟು ಸಾಫ್ಟ್ ಇದ್ದರೆ ಸಾಕು. ಆಲೂ ಪರೋಟನೂ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಇವಾಗ ನಾವು 1 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಕಾಳನ್ನ ಹಾಕ್ಕೊಳ್ಬೇಕು. ಈ ಥರ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಆ ಥರ ಹಾಕ್ಕೊಂಡಾದ್ಮೇಲೆ 1 ಚಿಟಿಕೆಯಷ್ಟು ಖಾರದ ಪುಡಿನ ಹಾಕ್ಕೊಳ್ಬೇಕು. ಅಂದರೆ ಸ್ವಲ್ಪ. 1 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ನಾದಬೇಕಾಗುತ್ತೆ. ಫಸ್ಟಿಗೆ ಯಾವುದೇ ರೀತಿ ನೀರು ಹಾಕ್ಕೊಂಡಿಲ್ದಂಗೆ ಈ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು, ಈ ರೀತಿ ಫಸ್ಟು ಕಲಿಸ್ಕೊಂಡಾದ್ಮೇಲೆ ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕಾಗುತ್ತೆ. ನೀವು ಚಪಾತಿ ಹದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ, ಮೀಡಿಯಮ್ ಆಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ತುಂಬ ಮೆತ್ತಗಾಗ್ಬಿಡುತ್ತೆ. ಈ ರೀತಿ ಇದ್ದರೆ ಸಾಕು. ಚಪಾತಿ ಅದಕ್ಕೆ ಅಂದರೆ ಗೊತ್ತಾಗುತ್ತೆ ನಿಮಗೆ. ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡ್ಬೋದು, ಈ ರೀತಿ ಆಗಬೇಕು. ಈ ರೀತಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಸಾಫ್ಟಾಗಿ ಆಲೂ ಪರಾಟನ ಬರುತ್ತೆ. ನೋಡ್ಬೋದು, ಈ ರೀತಿ ನಾದ್ಕೋಬೇಕಾಗುತ್ತೆ. ಚೆನ್ನಾಗಿ ಒಂದು 10 to 20 ಮಿನಿಟ್ಸು ನಾದ್ಕೊಳ್ಬೇಕಾಗುತ್ತೆ. ಇದಕ್ಕೆ ಇವಾಗ ನಾವು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮತ್ತೆ ನಾದ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹೊತ್ತು. ಒಂದು 10 ಮಿನಿಟ್ಸು. 10 ಮಿನಿಟ್ಸ್ ನಾದ್ಕೊಂಡಾದ್ಮೇಲೆ ಒಂದು 20 to 30 ಮಿನಿಟ್ಸು ನೆನೆಯೋದಕ್ಕೆ ಬಿಡಬೇಕು. ಜಾಸ್ತಿ ನೆನೆಸ್ಬೇಡಿ. ಒಂದು 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಸಾಕು. ನೋಡ್ಬೋದು, ಈ ರೀತಿ ಆಗುತ್ತೆ ಸಾಫ್ಟಾಗಿ. ಇದನ್ನು ಇವಾಗ 20 ಮಿನಿಟ್ಸು ಕ್ಲೋಸ್ ಮಾಡಿ ಬಿಡೋಣ. ಆಲೂ ಪರಾಟಕ್ಕೆ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೊಟೊನ ತಗೊಂಡಿದ್ದೀನಿ. ಆಮೇಲೆ 4
ರೆಡ್ ಚಿಲ್ಲಿನ ತಗೊಂಡಿದ್ದೀನಿ ನೋಡ್ಬೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಏನೂ ಹಾಕೋಬಾರ್ದು, ಹಾಗೆ ಫ್ರೈ ಮಾಡ್ಕೊಳ್ಬೇಕು. ನೋಡ್ಬೋದು ಈ ರೀತಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಬಿಸಿ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ನೋಡ್ಬೋದು ಇಲ್ಲಿ ಬಿಸಿ ಆರಿದೆ, ಹಾಗಾಗಿ ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡಿರೋ ಟೊಮೊಟೊ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೆ. ಹಾಗೆ 1 ಸ್ಪೂನಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಕಪ್ ಆಗುವಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ನುಣ್ಣಗೆ ಇದ್ದರೆ ಸಾಕು. ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಆವಾಗಲೇ ನಾವು ಹಿಟ್ಟನ್ನ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ 20 ಮಿನಿಟ್ಸು, 20 ಮಿನಿಟ್ಸ್ ಆಗಿದೆ. ನೋಡ್ತಿರ್ಬೋದು ಈ ರೀತಿ ಆದರೆ ಸಾಕು, ಇಷ್ಟು ನೆನೆದ್ರೆ ಸಾಕು. ನಿಮಗೇನಾದರೂ ತುಂಬ ತೆಳು ಅನಿಸ್ತಾ ಇದ್ದರೆ ಮೇಲ್ಗಡೆ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ಸ್ವಲ್ಪ ನಾದ್ಕೊಳ್ಳಿ, ಕರೆಕ್ಟಾಗುತ್ತೆ. ಇದನ್ನು ಇವಾಗ ರೌಂಡ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಬೇಕಾಗತ್ತೆ. ನೋಡ್ಬೋದು ಈ ರೀತಿ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಲಟ್ಟಿಸ್ಕೊಳ್ಳೋಣ. ಒಂದು ಉಳ್ಳೆ ತೊಗೊಂಡ್ಬಿಟ್ಟು ನಿಮಗೆ ರೌಂಡ್ ಶೇಪ್ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಮೇಲ್ಗಡೆ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕು. ನೀವು ಯಾವ ರೀತಿ ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೊತೀರೋ ಅದೇ ರೀತಿ ಲಟ್ಟಿಸ್ಕೊಂಡ್ರೆ ಸಾಕು. ನೋಡ್ಬೋದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ಬೇಕು. ಈ ರೀತಿ ಲಟ್ಟಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಬೇಕಾಗತ್ತೆ. ಇಷ್ಟು ಆದರೆ ಸಾಕು. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಗ್ಯಾಸ್ ಮೇಲೆ ಹಂಚಿಟ್ಕೊಂಡ್ಬಿಟ್ಟು ಹಂಚ್ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡು ಲಟ್ಸಿರ್ತೀವಲ್ಲ ಆಲೂ ಪರೋಟನ ಹಾಕ್ಕೊಳ್ಬೇಕು. ಹಾಕ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಸುತ್ತ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು. ನೋಡ್ಬೋದು ಈ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ. ಇನ್ನು ಬೇಯಬೇಕು, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡ್ಬೋದು ಈ ರೀತಿ ಕಲರ್ ಬರಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು. ಜಾಸ್ತಿ ಸೀಸಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಆವಾಗ ತಗೊಳ್ಬೇಕು. ನೋಡ್ಬೋದು ಇವಾಗ ರೆಡಿಯಾಗಿದೆ ಆಲೂ ಪರೋಟ. ಈ ರೀತಿ ಆದರೆ ಸಾಕು. ಇದನ್ನು ಆಲೂ ಪರೋಟನ ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ನೀವು ಅಷ್ಟೇ ಇಷ್ಟೇ ಸಾಫ್ಟಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಸಿಂಪಲ್ ಇಂಗ್ರೀಡಿಯೆಂಟು, ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಆಲೂ ಪರೋಟ ಬಂದಿದೆ ಅಂತ. ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ನೀವು ಇಷ್ಟೇ ಸಾಫ್ಟಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಸಿಂಪಲ್ ಆದ ರೆಸಿಪಿ, ಒಂದ್ಸತಿ ಟ್ರೈ ಮಾಡಿ. ಇದನ್ನು ನೀವು ಮಟನ್ ಕರಿ, ಚಿಕನ್ ಕರಿ ಜೊತೆಗೆ ಸೂಪರಾಗಿ ಇರುತ್ತೆ. ನಾನಿಲ್ಲಿ ಟೊಮೊಟೊ ಚಟ್ನಿ ಮಾಡಿದ್ನಲ್ಲ ಅದ್ರ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ ಅಂತ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.